ನಮಸ್ತೆ ಗುರು, ವೆಲ್ಕಮ್ ಟು ರಾಜು ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತೆಲ್ಲರಿಗೂ. IPL 2024 ಬಿಗ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫಸ್ಟ್ ಅಪ್ಡೇಟು, ಮುಂಬೈ ಇಂಡಿಯನ್ಸ್ ಕ್ಯಾಂಪ್ ಕಡೆಯಿಂದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಗುರು. ಸ್ಟಾರ್ ಬಾಲರು ಜಸನ್ ಬೆರ್ನಾರ್ಡ್ ಅವರು IPL 2024 ಇಂದ ರೂಲ್ಡ್ ಔಟ್ ಆಗಿದ್ದಾರೆ. ಅವರಿಗೆ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಹಾಕಿಸಿ ಲೂಕ್ ವುಡ್ ನ ಪಿಕ್ ಮಾಡಿದರೆ. ಲೂಕ್ ವುಡ್ ಒಂದು ಕ್ವಾಲಿಟಿ ಬಾಲರು, ಬಟ್ IPL ಎಕ್ಸ್ಪೀರಿಯನ್ಸ್ ಇಲ್ಲ. ನೋಡಬೇಕು ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ತಾರೆ ಲೂಕ್ ವುಡ್ ಅಂತೇಳಿ. ಸೊ ಅದೇ ರೀತಿಯಾಗಿ ಮುಂಬೈ ಇಂಡಿಯನ್ಸ್ ಕ್ಯಾಂಪ್ಗೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು ಜಾಯ್ನ್ ಆಗಿದ್ದಾರೆ. ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಅಲ್ಲ, ಹಾರ್ದಿಕ್ ಪಾಂಡೆ ಕ್ಯಾಪ್ಟನ್ ಅಲ್ಲ, ಸೊ ಮರ್ತು ಬಿಟ್ಟಿದ್ದೀನಿ. ಸೊ ರೋಹಿತ್ ಶರ್ಮಾ ಅವರು ಜಾಯ್ನ್ ಆಗಿದ್ದಾರೆ ಮತ್ತು ಮುಂಬೈ ಇಂಡಿಯನ್ಸ್ ಟ್ರೈನಿಂಗ್ ಕ್ಯಾಂಪ್ ಸೂಪರ್ಬ್ ಆಗಿ ಹೋಗ್ತಾ ಇದೆ. ಸೊ ನೆಕ್ಸ್ಟ್ ಅಪ್ಡೇಟು, SRH ಟೀಮ್ ಕಡೆಯಿಂದ SRH ಅಲ್ಲಿ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಅವರು ಜಾಯ್ನ್ ಆಗಿದ್ದಾರೆ. ಮತ್ತು ಇನ್ನೊಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂದ್ರೆ, ಇಲ್ಲಿ ವನಿಂದು ಹಸರಂಗರು ಪ್ರಾಬಲಿ ಒಂದು ಫ್ಯೂ ಮ್ಯಾಚ್ ನ ಮಿಸ್ ಮಾಡ್ಕೊತಿದ್ದಾರೆ ಗುರು. ನೆಕ್ಸ್ಟ್ ಅಪ್ಡೇಟು, CSK ಕ್ಯಾಂಪ್ ಕಡೆಯಿಂದ CSKದಲ್ಲಿ ಸ್ಟಾರ್ ಆಟಗಾರ ಮತೇಶ ಪಾತ್ರನ ಮತ್ತು ಅದೇ ರೀತಿಯಾಗಿ ಅವರಿಗೆ ಆಸ್ ಎ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಹಾಕಿಸಿ. ಸೊ ಫಸ್ಟ್ ಮ್ಯಾಚಲ್ಲಿ ಪ್ರಾಬಲಿ ಅಲ್ಲಿ ಮುಸ್ತಫಿಜ್ ರಹಮಾನ್ ಅವರು ಆಡ್ತಾ ಇದ್ರು, ಬಟ್ ಅವರು ಸಹ ನಿನ್ನೆ ಇಂಜುರಿ ಆಗಿದೆ. ಪ್ರಾಬಲಿ ಅವರು ಸಹ ಆಲ್ಮೋಸ್ಟ್ ಒಂದು 2-3 ಮ್ಯಾಚ್ಗಳನ್ನ ಮಿಸ್ ಮಾಡಬಹುದು ಗುರು. CSK ಕ್ಯಾಂಪ್ ಅಲ್ಲಿ ಡೆವನ್ ಕಾನ್ವೆ ಮತ್ತು ಮತೇಶ ಪಾತ್ರನ ಅದೇ ರೀತಿಯಾಗಿ ಮುಸ್ತಫಿಜ್ ರಹಮಾನ್ ಅವರು ಕ್ವಾಲಿಟಿ ಪ್ಲೇಯರ್ ಎಲ್ಲರೂ ಮಿಸ್ ಔಟ್ ಆಗಿದ್ದಾರೆ. ಸೊ ಡೆಫಿನೆಟ್ಲಿ ಆಗಿ ಫಸ್ಟ್ ಮ್ಯಾಚ್ ಅಗೇನೆಸ್ಟ್ ನಮ್ಮ RCB ಕೂಡ ಇದೆ. ಸೊ ಪ್ರಾಬಲಿ ಏನೊಂದು ಮ್ಯಾಜಿಕ್ ಆಗ್ತಾ ಗುರು. ಸೊ ನನಗನ್ಸಿದ ಮಟ್ಟಿಗೆ ಸ್ವಲ್ಪ RCBಗೆ ಎಡ್ಜ್ ಅಂತ ಕಾಣ್ತಾ ಇದೆ. ಬಟ್ ನಾಳೆ ಒಂದು ವಿಡಿಯೋ ಬರುತ್ತೆ. ಸೊ ಕ್ಲಾರಿಟಿ ಆಗಿ RCB ವರ್ಸಸ್ CSK ಈ ಮ್ಯಾಚಲ್ಲಿ ಒಂದು ಫೈರ್ ಪವರ್ ಆಗಿ ವಿಡಿಯೋ ಬರುತ್ತೆ ಗುರು. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಟುಕೊಳ್ಳಿ. ಡೆಫಿನೆಟ್ಲಿ ಆಗಿ ಆ ಒಂದು ವಿಡಿಯೋ ನೋಡಿದ್ರೆ ನೀವು ಸಹ ಶಾಕ್ ಆಗ್ತೀರಾ. ಆ ಥರ ಫೈರ್ ಆಗಿ ವಿಡಿಯೋ ಇರುತ್ತೆ. ನೆಕ್ಸ್ಟ್ ಅಪ್ಡೇಟು, LSG ಲಕ್ನೋ ಸೂಪರ್ ಜೆಂಟ್ ಟೀಮ್ ಕಡೆಯಿಂದ ಕ್ಯಾಪ್ಟನ್ KL ರಾಹುಲ್ ಅವರು ಮಾರ್ಚ್ 20ಕ್ಕೆ ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಜಾಯಿನ್ ಆಗಲಿದ್ದಾರೆ. ಇದು ಮಾತ್ರ ಪ್ರತಿಯೊಬ್ಬ KL ರಾಹುಲ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್. ಆದ್ರೆ ಒಂದು ಬ್ಯಾಡ್ ನ್ಯೂಸ್ ಇದೆ. ಏನಪ್ಪಾ ಅಂದ್ರೆ, KL ರಾಹುಲ್ ಅವರು ಸ್ಟಾರ್ಟಿಂಗ್ ಮ್ಯಾಚ್ಗಳನ್ನ ಅಂದ್ರೆ ಆಲ್ಮೋಸ್ಟ್ 4 to 5 ಮ್ಯಾಚಲ್ಲಿ KL ರಾಹುಲ್ ಅವರು ವಿಕೆಟ್ ಕೀಪಿಂಗ್ ಮಾಡುವಂತಿಲ್ಲ. ಪ್ರಾಬಲಿ ಸ್ವಲ್ಪ ಇಂಜರಿ ಸಮಸ್ಯೆ ಇದೆ ಅಂತ ಕಾಣ್ತಾ ಇದೆ. ಅದ್ರಗೋಸ್ಕರ ಒಂದು ಗೈಡ್ಲೈನ್ಸ್ ಬಂದಿದೆ, KL ರಾಹುಲ್ ಅವರು ಸ್ಟಾರ್ಟಿಂಗ್ ಮ್ಯಾಚಲ್ಲಿ ವಿಕೆಟ್ ಕೀಪಿಂಗ್ ಮಾಡುವಂತಿಲ್ಲ ಅಂತೇಳಿ. ಸೊ ನೋಡ್ಬೇಕು ಯಾವ ಥರ ಮಾಡ್ತಾರೆ KL ರಾಹುಲ್ ಅಂತೇಳಿ. ನೆಕ್ಸ್ಟ್ ಅಪ್ಡೇಟು, ನಮ್ಮ RCB ಟೀಮ್ ಕಡೆಯಿಂದ ಗುರು. ಸೊ RCBಯಲ್ಲಿ ಕಿಂಗು ವಿರಾಟ್ ಕೊಹ್ಲಿ ಅವರು ಆಲ್ರೆಡಿ RCB ಟ್ರೈನಿಂಗ್ ಕ್ಯಾಂಪ್ಗೆ ಜಾಯ್ನ್ ಆಗಿದ್ದಾರೆ ಮತ್ತು ಸಾಕಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆ ಒಂದು ಪ್ರಾಕ್ಟೀಸ್ ವಿಡಿಯೋ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಈಗಲೇ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಈಗಲೇ ಜಾಯ್ನ್ ಆಗಿ. ಸೊ ಮೊಹಮ್ಮದ್ ಸಿರಾಜ್ ಸಹ ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಮತ್ತು ಫಾಫ್ ಡುಪ್ಲೆಸಿಸ್ ಮತ್ತು ಗ್ಲೇನ್ ಮ್ಯಾಕ್ಸ್ವೆಲ್ ಸಾಕಷ್ಟು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇದು ಮಾತ್ರ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಗುಡ್ ನ್ಯೂಸ್. ಆದರೆ ಬ್ಯಾಡ್ ನ್ಯೂಸ್ ಏನಪ್ಪ ಅಂದ್ರೆ, ಇವತ್ತೇ ನಮ್ಮ RCB ಅನ್ಬಾಕ್ಸಿಂಗ್ ಈವೆಂಟ್ ಇದೆ. ಸೊ ಈ ಒಂದು ಈವೆಂಟ್ ನ ಫುಲ್ ಎಂಜಾಯ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಬಟ್ ಇಲ್ಲಿ RCB ಮ್ಯಾನೇಜ್ಮೆಂಟ್ ಒಂದು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ, ಈ ಒಂದು ಈವೆಂಟ್ ನ ಫ್ರೀ ಆಗಿ ನೋಡುವಂತಿಲ್ಲ ಗುರು. ಬರೋಬ್ಬರಿ 99 ರೂಪೀಸ್ ಅಂದ್ರೆ 99 ರೂಪೀಸ್ನ ಪೇ ಮಾಡಿ ನೋಡಬೇಕಾಗುತ್ತೆ. ಸೊ ಈ ಒಂದು ಈವೆಂಟ್ನ RCB ಅಫಿಷಿಯಲ್ ವೆಬ್ಸೈಟು ಮತ್ತು RCB ಅಪ್ಲಿಕೇಶನ್ ಅಲ್ಲಿ 99 ರೂಪೀಸ್ ಕೊಟ್ಟಕಿಸಿ ಜಾಯ್ನ್ ಆಗಿ ನೋಡಬೇಕಂತೇಳಿ ಒಂದು ನ್ಯೂಸ್ ಬರ್ತಾ ಇದೆ. ಸೊ ಇದು ಮಾತ್ರ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಡಿಸಪಾಯಿಂಟ್ಮೆಂಟು. ನಾವು ಫ್ರೀ ಆಗಿ ನೋಡೋಕೆ ಮಾಡಿದ್ವಿ, ಬಟ್ ಇಲ್ಲಿ ಒಂದು ಬಿಗ್ ಶಾಕ್ ಕೊಟ್ಟಿದ್ದಾರೆ RCB ಮ್ಯಾನೇಜ್ಮೆಂಟು. ಸೊ ನಿಮಗೆ ಏನಿಸಿದೆ, ಈ ಒಂದು 99 ರೂಪೀಸು ಇರಬೇಕಿತ್ತಾ ಅಥವಾ ಫ್ರೀ ಆಗಿ ಕೊಡಬೇಕಂತೇಳಿ ಪ್ರತಿಯೊಬ್ಬ RCB ಫ್ಯಾನ್ಸ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನನಗಂತೂ ಸ್ವಲ್ಪನೂ ಇಷ್ಟ ಆಗಿಲ್ಲ ಗುರು ಈ ಒಂದು ನಿರ್ಧಾರ. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ RCB ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಮತ್ತು ಈ ಒಂದು ಇವೆಂಟ್ ನ ಫ್ರೀ ಆಗಿ ನೋಡುವಂತಿಲ್ಲ 99 ರೂಪೀಸ್ ಇಟ್ಟಿದ್ದಾರೆ. ಸೊ ಪ್ರಾಬಲಿ ನಮ್ಮ RCB ಮ್ಯಾನೇಜ್ಮೆಂಟ್ ಈ ಒಂದು ಫ್ಯಾನ್ ಬೇಸ್ ಇಟ್ಕೊಂಡು ಒಂದು ಬಿಗ್ ಬಿಸ್ನೆಸ್ ಮಾಡ್ತಾ ಇದೆ ಅಂತ ಕಾಣ್ತಿದೆ. ಸೊ ನಿಮಗೆ ಏನಿಸಿದೆ, ಪ್ರತಿಯೊಬ್ಬ RCB ಫ್ಯಾನ್ಸ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ ಗುರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.